ಮಕ್ಕಳಿಗೂ ಕೂಡ ಡಿಸ್ಲೆಕ್ಸಿಯಾ ಮಕ್ಕಳು ಕಲಿಕೆಯಲ್ಲಿ ಸ್ವಲ್ಪ ನಿಧಾನ ಇರ್ತಾರೆ ಸರ್, ಅವ್ರನ್ನ ಸರಿ ಮಾಡುವಂತ ಒಂದು ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ರಾಹುಲ್ ಗಾಂಧಿ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು 40-50 ವರ್ಷದ ಮಕ್ಕಳಿಗೂ ಕೂಡ ಇದು ಆಗುತ್ತಾ ಅನ್ನೋ ತರ ಕೇಳ್ತಾರೆ. ಮತ್ತೆ 40-50 ವರ್ಷದ ಮಕ್ಕಳ ತಾಯಿಗೆ ಇದು ಖುಷಿಯಾಗಿರಬಹುದು ಅನ್ನೋ ತರ ರಾಜಕೀಯ ವಿಚಾರ ತಂತಾರೆ. ಇಲ್ಲಿ ಡಿಸ್ಲೆಕ್ಸಿಯಾ ಸಮಸ್ಯೆ ಇರುವಂತ ಮಕ್ಕಳಿಗೆ ಪ್ರಶ್ನೆ ಅವರ ಕೆಲವು ಲಘುವಾದಂಥ ಮಾತುಗಳೇನಿದೆಯಲ್ಲ ಅದರಿಂದ ಸಮಾಜದಲ್ಲಿ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆನೂ ಪ್ರಧಾನಮಂತ್ರಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸೂಕ್ತ. ಇವತ್ತು ಪ್ರತಿಯೊಬ್ಬ ಮಾನವನಿಗೆ ಭಗವಂತ ಹಲವಾರು ರೀತಿಯ ಒಂದು ಸೃಷ್ಟಿಯನ್ನು ಮಾಡಬೇಕಾದ್ರೆ ಸಮಸ್ಯೆಗಳನ್ನು ಕೊಟ್ಟಿರ್ತಾನೆ. ಅದು ಭಗವಂತ ಕೊಟ್ಟಂಥ ಒಂದು ಸಮಸ್ಯೆಗಳದು. ಅಂಥ ಒಂದು ಸಮಸ್ಯೆಯಿಂದ ಬಳತಕ್ಕಂಥ ವ್ಯಕ್ತಿಗಳಿಗೆ ನಾವುಗಳು ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ಅವರಿಗೆ ತುಂಬಬೇಕು ಹೊರತು ಅಂಥ ಒಂದು ಭಗವಂತನ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನ್ಯತೆಗಳ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಮಾಡಿ ಅವರನ್ನು ಅವಮಾನಗೊಳಿಸ್ತಕ್ಕಂಥದ್ದು ಒಂದು ಸಮುದಾಯಕ್ಕೆ ಅವಮಾನ ಮಾಡಿದಾಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಬ್ಬ ಪ್ರಧಾನಮಂತ್ರಿಯ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ರೀತಿಯ ಒಂದು ರಿಯಾಕ್ಷನ್ಗಳನ್ನು ಕೊಡ್ತಕ್ಕಂಥದ್ದು, ಪ್ರತಿಕ್ರಿಯೆಗಳು, ಇದು ಬಹುಶಃ ಎಲ್ಲ ಒಂದು ಕಡೆ ಅವರ ಸಣ್ಣತನವನ್ನು ಪ್ರದರ್ಶನ ಮಾಡಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದು ಮೊದಲೇ ಗೊತ್ತಂಥ ವಿಷಯ. ಈಗಾಗಲೇ 1 ತಿಂಗಳ ಹಳೆಯ ಸರಕು ಅದು. ಅದರಿಂದ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೆಲ್ಲ ಸುಮ್ಮನೆ ಅಂಥ ಕಂತೆಗಳಿದೆ. ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸರ್ಕಾರ ಸುಭದ್ರವಾಗಿ ಕೆಲಸ ನಿರ್ವಹಣೆ ಮಾಡ್ತಿದೆ. ಅದ್ರ ಬಗ್ಗೆ ಯಾರಿಗೂ ಯಾವುದೇ ರೀತಿಯ ಆತಂಕಗಳು ಬೇಡ. ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ರೀತಿಯಲ್ಲಿ ಸುಮಧುರವಾಗಿ ಸೀಟಿನ ಹಂಚಿಕೆಯೂ ಆಗ್ತದೆ.